ಎಂತ ಗೊತ್ತುಂಟ, ಈ ರಾತ್ರಿ ಹೊತ್ತಲ್ಲಿ ಪೊಲೀಸರು ಅಲ್ಲಲ್ಲಿ ಚೆಕ್ ಪೋಸ್ಟಲ್ಲಿ ನಿಂತ್ಕೊಳ್ತಾರಲ್ಲ, ನಾವು ರಾತ್ರಿ ಬರುವಾಗ ಉಂಟಲ್ಲ ಗಾಡಿ ನಿಲ್ಲಿಸಿ ಅವರು ಡ್ರೈವರ್ ಹತ್ರ ಹತ್ತಿರ ಹೋಗಿ ಹೇಗೆ ರಿಜಿಸ್ಟರ್ ಬುಕ್ ಇಟ್ಕೊಂಡು ಎಲ್ಲಿಂದ ಬರೋದು ಅಂತ ಕೇಳ್ತಾರೆ. ಅದು ಆ್ಯಕ್ಚುಲಿ ಅವರು ಹತ್ತಿರ ಬರೋದು ಕಿವಿ ಕೇಳೋದಿಲ್ಲ ಅಲ್ಲ ಅಂತಳಲ್ಲ, ಅವರು ಕೆಲಸ ಕೊಡೋದು ಕಿವಿಗಲ್ಲ ಮೂಗಿಗೆ. ಅಂದರೆ ಡ್ರೈವಿಂಗ್ ಮಾಡ್ತಾ ಇದ್ದವನು ಕುಡ್ದಿದ್ದಾನ ಅಂತ ನೋಡಲಿಕ್ಕೆ ಅಷ್ಟು ಕಷ್ಟಪಡೋದು ಯಾಕೆ? ನಾನು ಹೇಳಬೇಕಾ, ನನ್ನ ಹತ್ರ ಒಂದು ಒಳ್ಳೆ ಬಿಸ್ನೆಸ್ ಪ್ಲ್ಯಾನ್ ಉಂಟು. ಅದೆಂತ ಅಂದರೆ, ಒಂದು ಡ್ರೈವರ್ಸ್ ಆ್ಯಪ್ ಮಾಡಿ ಎಲ್ಲ ಡ್ರೈವರ್ನವರು ಅಂದರೆ ಫ್ರೀ ಇರುವವರು ಆಯಿತಾ, ಕೆಲಸ ಇಲ್ಲದವರು, ಕೆಲಸ ಹುಡುಕ್ತಿರುವವರು ಆ ಆ್ಯಪಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಏನಾಗ್ತದೆ ಹೇಳಿದರೆ, ಈ ಪೊಲೀಸವರು ಅಲ್ಲಲ್ಲಿ ಚೆಕ್ ಪೋಸ್ಟ್ ಮಾಡಿ ಕೂತ್ಕೊಳ್ಳೋದಕ್ಕಿಂತ ಈ ವೈನ್ ಶಾಪ್ ಮುಂದೆ, ಬಾರ್ ಮುಂದೆ, ಎಲ್ಲಾದರೂ ಪಾರ್ಟಿ ಆಗ್ತಾಯಿದ್ರೆ ಪಾರ್ಟಿ ಹಾಲ್ ಮುಂದೆ ಕೂತ್ಕೊಳ್ಳೋದು ಆಯಿತಾ. ಆಮೇಲೆ ಈ ಗಾಡಿಯಲ್ಲಿ ಕೂತ್ಕೊಳ್ಳಿಕ್ಕೆ ಬರ್ತಾರಲ್ಲ, ಆಗ ಕೊಂಡೋಗಿ ಅವರನ್ನು ಪೀ ಮಾಡಿ ಅದು ಊದಲಿಕ್ಕೆ ಒಂದು ಕೊಡ್ತಾರಲ್ಲ, ಕುಡ್ತಿದ್ದಾರ ನೋಡಲಿಕ್ಕೆ, ಅದನ್ನು ಕುಡಿದು ಆಗ ಅವರು ಕುಡ್ದಿದ್ದಾರಂತ ಆದರೆ ಈ ಡ್ರೈವರ್ ಆ್ಯಪಲ್ಲಿ ರಿಜಿಸ್ಟರ್ ಆದ ಡ್ರೈವರ್ಸ್ ಇದ್ದಾರಲ್ಲ ಅವರಿಗೆ ಕೆಲಸ ಕೊಡೋದು. ನೋಡಿ, ಕುಡಿದು ಡ್ರೈವ್ ಮಾಡಿದರೆ 10,000 ಫೈನ್ ಹಾಕ್ತಾರೆ. ಅದರ ಬದಲು ಈ ಡ್ರೈವರ್ನವರಿಗೆ ಒಂದು 1,000 ಕೊಟ್ಟರೆ ಸಹ ಸಾಕು, ತೆಕ್ಕೊಂಡೋಗಿ ಮನೆಗೆ ಬಿಡ್ತಾರೆ ಆಯಿತಾ. ಹೀಗೆ ಮಾಡಿದರೆ ಒಂದು ಕುಡ್ದವರಿಗೆ ಕುಡಿಲಿಕ್ಕೆ ಸಹ ಫುಲ್ ಫ್ರೀಡಮ್, ಎರಡನೇದು ಕುಡಿದು ಡ್ರೈವ್ ಮಾಡಿ ಆಕ್ಸಿಡೆಂಟ್ ಆಗಿ ಸಾಯೋದು ಸಹ ಉಳಿತದೆ, ಮೂರನೇದೆಂತ ಅಂದರೆ ಈ ಡ್ರೈವರ್ನವರಿಗೆ ಸಹ ಒಂದು ಒಳ್ಳೆಯ ಉದ್ಯೋಗ ಅಲ್ವಾ. ಬಿಸಿಲಲ್ಲಿ ಡ್ರೈವ್ ಮಾಡಬೇಕೇಳಿಲ್ಲ, ರಾತ್ರಿ ಹೊತ್ತು ಈ ಕುಡ್ದವ್ರನ್ನ ತೆಕೊಂಡೋಗಿ ಮನೆಗೆ ಬಿಸಾಡಿದರೆ ಆಯಿತು. ಏನು ಹೇಳ್ತೀರಿ? ಒಂದು ಬಿಸ್ನೆಸ್ ಐಡಿಯಾ ಒಳ್ಳೆದುಂಟ ಇಲ್ವಾ ಹೇಳಿ. ಮತ್ತು ಪೊಲೀಸವರಿಗೆ ಸಹ ರಾತ್ರಿ ಹೊತ್ತಲ್ಲಿ ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಹಾಕ್ಕೊಂಡು ಪಾಪ ನಿದ್ದೆಗೆಟ್ಟು ಕೂತ್ಕೊಳ್ಳೋದು ಎಷ್ಟು ಕಷ್ಟ ಅಲ್ಲ. ಸೊ ಅವರಿಗೆ ಸಹ ಸ್ವಲ್ಪ ಹೆಲ್ಪ್ ಆಗ್ತದೆ ಆಯಿತಾ. ನಿಮಗೆ ಉಂಟಲ್ಲ, ನಮ್ಮದು ಐಡಿಯಾ ಇಷ್ಟ ಆದರೆ ಕಮೆಂಟಲ್ಲಿ ಚಪ್ಪಾಳೆ ಹಾಕಿ ಆಯಿತಾ, ಪ್ಲೀಸಾ ಬೈಬೇಡಿ. ಯಾಕಂದರೆ ನನಗೆ ಸಡನ್ ಒಮ್ಮೊಮ್ಮೆ ಇಂಥ ಐಡಿಯಾ ಎಲ್ಲ ಬರಲಿಕ್ಕೆ ಉಂಟು, ನಿಮ್ಮ ಸಪೋರ್ಟ್ ಉಂಟಾ ಅಲ್ವಾ. ಎಲ್ಲ ಪೊಲೀಸ್ನವರು ವೈನ್ ಶಾಪ್ ಮುಂದೆ, ಪಾರ್ಟಿ ಹಾಲ್ನ ಮುಂದೆ ರಾತ್ರಿ ಹೊತ್ತಲ್ಲಿ ಮತ್ತು ಬಾರ್ನ ಎದುರುಗಡೆ ಕೂತ್ಕೊಳ್ಳಿ. ಮತ್ತು ಇದೆ ನಾನು ಹೇಳಿದ ಹಾಗೆ ಒಳಗೆ ಮತ್ತೆ ಕೂತ್ಕೊಂಡ ಕೂಡಲೇ ಟೀ ಅಂತ ಊದಿಸುವುದು. ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.